ನಿದ್ರಿಸಲು ಸರಿಯಾದ ಭಂಗಿ ಯಾವುದು ಗೊತ್ತಾ? ಆರೋಗ್ಯಕರ ಶರೀರ ಹಾಗೂ ಮನಸ್ಸು ಹೊಂದಲು ಉತ್ತಮ ಆಹಾರ ಪದ್ಧತಿ ಮತ್ತು ವ್ಯಾಯಾಮ ಎಷ್ಟು ಮುಖ್ಯವೋ ನಿದ್ರೆಯೂ ಅಷ್ಟೇ ಮುಖ್ಯವಾಗಿದೆ. ಸರಿಯಾಗಿ 8 ಗಂಟೆಗಳ ಕಾಲ ನಿದ್ರಿಸುವುದರಿಂದಾಗಿ ಒಬ್ಬ ವ್ಯಕ್ತಿ ತನ್ನ ಆಯಾಸವನ್ನ ನಿವಾರಿಸಬಲ್ಲ ಮತ್ತು ದಿನವಿಡೀ ಮನಸ್ಸು ಉಲ್ಲಾಸಿತವಾಗಿರಲು ಸಾಧ್ಯ. ಅದೇ ರೀತಿ ರಾತ್ರಿ ಸರಿಯಾಗಿ ನಿದ್ದೆ ಮಾಡದಿದ್ರೆ ಮರುದಿನ ಹಲವು ಸಮಸ್ಯೆಗಳು ಎದುರಾಗುತ್ತವೆ. ಹಾಸಿಗೆಯ ಮೇಲೆ ಮಲಗಿದ ತಕ್ಷಣ ನಿದ್ದೆ ಬರುವ ಅನೇಕರನ್ನ ನೀವು ನೋಡಿರಬಹುದು. ವಾಸ್ತವವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ನಿದ್ರೆಯ ಮಾದರಿಯು ವಿಭಿನ್ನವಾಗಿರಬಹುದು. ಹಲವರು ಬಹಳ ಹೊತ್ತು ಮಗ್ಗಲು ಬದಲಾಯಿಸ್ತಾರೆ. ಕೆಲವರು ನೆಚ್ಚಿನ ಮಗ್ಗಲನ್ನ ಹೊಂದಿರ್ತಾರೆ, ಅದರಲ್ಲೂ ಅವರು ಬೇಗನೆ ನಿದ್ರಿಸ್ತಾರೆ. ಅನೇಕರು ತಮ್ಮ ಬದಿಯಲ್ಲಿ ಮಲಗಲು ಇಷ್ಟಪಡ್ತಾರೆ. ಆದರೆ ಮಲಗಲು ಸರಿಯಾದ ಮಾರ್ಗ ಯಾವುದು ಗೊತ್ತಾ? ವಾಸ್ತವವಾಗಿ ಎಡ ಅಥವಾ ಬಲಬದಿಯಲ್ಲಿ ಮಲಗುವುದು ಉತ್ತಮ. ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಪ್ರಸಿದ್ಧ ನಿದ್ರಾ ಸಂಶೋಧಕ ವಿಲಿಯಂ ಡಿಮೆಂಟ್ ನಿದ್ರೆಯ ಕುರಿತಾದ ತನ್ನ ಸಂಶೋಧನೆಯಲ್ಲಿ 664 ಜನರನ್ನ ಅಧ್ಯಯನ ಮಾಡಿದ್ರು. ಸುಮಾರು 54% ಜನರು ತಮ್ಮ ಬದಿಯಲ್ಲಿ ಮಲಗೋದಿಕ್ಕೆ ಬಯಸ್ತಾರೆ ಅಂತ ಕಂಡುಕೊಂಡ್ರು. ಅಲ್ಲದೆ 33% ಜನರು ತಮ್ಮ ಬೆನ್ನಿನ ಭಾಗದಲ್ಲಿ ಮತ್ತು 7% ಜನರು ನೇರವಾಗಿ ಮಲಗಿರುವುದಾಗಿ ಕಂಡುಕೊಂಡ್ರು. ಬದಿಯಲ್ಲಿ ಮಲಗಿರುವಾಗಲೂ ಸಹ ಸ್ವಲ್ಪ ಸಮಯದ ನಂತರ ಸ್ಥಾನವನ್ನ ಬದಲಾಯಿಸುತ್ತಲೇ ಇರಬೇಕು. ಇದು ಬೆನ್ನುಹುರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಉಂಟು ಮಾಡುವುದಿಲ್ಲ ಮತ್ತು ಭುಜಗಳು, ಕುತ್ತಿಗೆ ನೋವಿನ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ. ಗೊರಕೆ ಹೊಡೆಯುವ ಅಭ್ಯಾಸ ಇರುವವರಿಗೆ ಬದಿಯಲ್ಲಿ ಮಲಗುವುದು ಸಹ ಪ್ರಯೋಜನಕಾರಿಯಾಗಿದೆ.